ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಿಶ್ಚಿತ ಮೋಹನ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಮ್ಮನ ಮನೆಯಲ್ಲಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ 3:30 ಆಗಿದೆ, ಬೆಳಗಿನ ಜಾವ. ಕಳಸೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಈಗ ಒಂದು ಟೇಬಲ್ ಮೇಲೆ ಮಣೆ ಮಡಗಿದ್ದೀವಿ. ಅದ್ರ ಮೇಲೆ ಲಕ್ಷ್ಮಿ ರಂಗೋಲೆ ಬರಿತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ರಂಗೋಲಿಯಲ್ಲಿ ಬಿಡಬೇಡಿ, ಅಕ್ಕಿ ಹಿಟ್ಟಲ್ಲಿ ಬಿಡಬೇಕು. ಅದು ತುಂಬ ಶ್ರೇಷ್ಠ ಆ ಥರ ಬಿಡೋದ್ರಿಂದ. ಈಗ ಅದ್ರ ಮೇಲೆ ಬಾಳೆ ಎಲೆ ಮಡಗ್ತಿದ್ದೀವಿ. ಈಗ ಅಕ್ಕಿ ಮಡಗಿದ್ದೀವಿ ಅದ್ರ ಮೇಲೆ. ಈಗ ಅದೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಓಂ ಅಂತ ಬರೆದು ಶ್ರೀಮ್ ಅಂತ ಬರೆದು ಈಗ ಅದಕ್ಕೆ ಅರಿಶಿನ ಕುಂಕುಮ ಹಾಕಬೇಕು. ಈಗ ಕಳಸಕ್ಕೆ ಏನೇನು ಹಾಕ್ತಾರೆ ಅಂತ ತೋರಿಸ್ಕೊಡ್ತೀನಿ. ಕಳಸಕ್ಕೆ ಇಷ್ಟನ್ನೇ ಹಾಕಲೇಬೇಕು. ಇದು ಗೋಮತಿ ಚಕ್ರ 6, ಗುಲ್ಗಂಜಿ 3, ಜಾ ಪೌಡ್ರು, ಇದು ಪಚ್ಚಕರ್ಪೂರ ಸ್ವಲ್ಪ, 6 ಕಮಲದ ಬೀಜ, ಜಾಕಾಯಿ 1, 6 ರೂಪಾಯಿ ನಾಣ್ಯ ಇಡಲೇಬೇಕು. ಇದು ಬೆಳ್ಳಿ ಕಾಯಿನು ಲಕ್ಷ್ಮಿದು, 1 ಉಂಗುರ, 6 ಕವಡೆ, ಇಷ್ಟನ್ನು ಹಾಕಬೇಕು. ಇದು ಲಾವಂಚ ಬೇರು, ಇದನ್ನೂ ಹಾಕಬೇಕು. ಈಗ ಕಳಸಕ್ಕೆ ನೀರು ಇಟ್ಕೊತಿದ್ದಾರೆ. ಈಗ ಗಂಗೆ ಪೂಜೆ ಮತ್ತು ತುಳಸಿ ಪೂಜೆ, ಕಳಸದ ಪೂಜೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕಳಸಕ್ಕೆ ನೀರು ತುಂಬಿಕೊಂಡು ಹಾಗೆ ಮನೆಯೊಳಗೆ ಹೋಗಬಾರ್ದು. ತುಳಸಿ ಹತ್ರ ಮಡಗಿ ಪೂಜೆ ಮಾಡಿ ಲಕ್ಷ್ಮೀನಾರಾಯಣ ಬನ್ನಿ ಅಂತ ಅಂದ್ಬಿಟ್ಟು ಮನೆಯೊಳಗೆ ಆರತಿ ಮಾಡಿ ಹೋಗಬೇಕು. ವಿಭೂತಿ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ಹೂವು ಮುಡಿಸ್ತಾರೆ. ಹೂವು ಮುಡಿಸಿ ಗೆಜ್ಜೆ ವಸ್ತ್ರ ಹಾಕಬೇಕು. ತುಳಸಿಗೂ ಅರಿಶಿನ ಕುಂಕುಮ ಇಕ್ಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು ಮಡಗಿ ತುಳಸಿ ಹತ್ರನೇ ಮಾಡಬೇಕು. ಈಗ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿ ಲಕ್ಷ್ಮೀನಾರಾಯಣ ಬನ್ನಿ ಅಂದ್ಬಿಟ್ಟು ಕಳಸದೊಳಗೆ ಹಾಕ್ತಾರೆ. ಅಕ್ಷತೆ ಹಾಕ್ತಾರೆ. ಹಾಕ್ಬಿಟ್ಟು ಈಗ ತುಳಸಿ ಹತ್ರ ದೀಪ ಮಾಡಬೇಕು. ದೀಪ ಮಡಗಿ ಗಂಧದ ಕಡ್ಡಿ ಕಸಿ ಪೂಜೆ ಮಾಡಬೇಕು. ಫಸ್ಟು ತುಳಸಿ ಪೂಜೆ ಮಾಡಬೇಕು, ಆಮೇಲೆ ಗಂಗೆ ಪೂಜೆ ಮಾಡಿ, ಆಮೇಲೆ ಕಳಸ ಪೂಜೆ ಮಾಡಬೇಕು. ಈಗ ಮಂಗಳಾರತಿ ಮಾಡಬೇಕು. ಮಂಗಳಾರತಿ ಮಾಡಿ ಮನೆಯೊಳಗೆ ತಗೋಬೇಕು. ಲಾಸ್ಟಿಗೆ ಸಂಕಲ್ಪ ಮಾಡಿ ಮನೆಯೊಳಗೆ ಹೀಗೆ ಎತ್ಕೋಗ್ಬೇಕು ಕಳಸನ. ಮನೆಯೊಳಗೆ ಬರೋಕ್ಕೂ ಮುಂಚೆ ಆರತಿ ಮಾಡಬೇಕು. ಆರತಿ ಮಾಡಿಬಿಟ್ಟೆ ಮನೆಯೊಳಗೆ ಹೋಗಬೇಕು. ಆರತಿ ಮಾಡೋಕ್ಕೂ ಮುಂಚೆ ಲಕ್ಷ್ಮೀನಾರಾಯಣ ಬನ್ನಿ ಅಂತ ಕರೆದ್ಬಿಟ್ಟು ಮನೆಯೊಳಗೆ ಕಳಸ ತಗೋಗ್ಬೇಕು. ಈಗ ಕಳಸನ ಅಕ್ಕಿ ಮೇಲೆ ಮಡಗ್ತಾರೆ. ಈಗ ಅದಕ್ಕೂ ಮುಂಚೆ ಅರಿಶಿನ ಕೊಂಬನ್ನ ಕಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಲಾವಂಚ ಬೇರು ಹಾಕಬೇಕು.
ಪಚ್ಚ ಕರ್ಪೂರ ಹಾಕಬೇಕು, ಗೋಮತಿ ಚಕ್ರ, ಗುಲ್ಗಂಜಿ, ಕಮಲದ ಬೀಜ, ಜಾ ಪೌಡ್ರು, ಲಕ್ಷ್ಮೀ ಕವಡೆ, ಜಾಕಾಯಿ, ಒಂದು 6 ರೂಪಾಯಿ ನಾಣ್ಯ, ಬೆಳ್ಳಿ ಕಾಯಿನ್ ಒಂದು ಉಂಗುರ. ಈಗ ಜಾ ಪೌಡ್ರ್ ಹಾಕ್ತಾಯಿದ್ವಿ, ಸ್ವಲ್ಪ ಹಾಕಬೇಕು ಕಲಸಕ್ಕೆ. ಈಗ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಹೂವು ಹಾಕಬೇಕು. ಈಗ ಮಾವಿನ ಸೊಪ್ಪು ಹಾಕಬೇಕು. ವೀಳ್ಯದೆಲೆ ಮಾಮೂಲಿ 5 ಹಾಕಬೇಕು. ಮಾವಿನ ಸೊಪ್ಪು ಜೊಂಪೆ ಇರೋದು ಹಾಕಬೇಕು. ಈಗ ನೀಟಾಗೆ ಕುಣಿಸಿ. ನಮ್ಮ ಅಕ್ಕ ಸೀರೆ ಪಿನ್ ಮಾಡ್ತಿದ್ದಾಳೆ. ಈಗ ನಮ್ಮಮ್ಮ ಅದಕ್ಕೂ ಮುಂಚೆ ದೇವ್ರ ಮನೇಲಿ ಸಂಕಲ್ಪ ಮಾಡ್ತಿದ್ದಾರೆ. ಸಂಕಲ್ಪ ಆದಮೇಲೆ ಈಗ ಸೀರೆ ರೆಡಿ ಮಾಡ್ತಿದ್ದಾರೆ ಕಳ್ಸೋಕ್ಕೆ. ನೀಟಾಗಿ ಎಲ್ಲ ಉಡಿಸ್ಬಿಟ್ಟು, ಉಡ್ಸೋ ಟೈಮ್ಗಂತೂ ಯಾವುದೇ ಕಾರಣಕ್ಕೂ ಕಳಸನ ಅಳ್ಳಾಡಿಸ್ಬಾರ್ದು, ಸೂಕ್ಷ್ಮವಾಗಿ ಉಡಿಸ್ಬೇಕು. ನಾವು ಲಕ್ಷ್ಮಿಗೆ ಏನೇನು ಡಾಬು ಸರ ಎಲ್ಲ ಹಾಕ್ತೀವಿ ಅದು ನಾವು ಯೂಸ್ ಮಾಡೋದು ಮಾತ್ರ ಹಾಕ್ಬಾರ್ದು. ಲಕ್ಷ್ಮಿಗೆ ಅಂತ ಸ್ವಂತವಾಗಿ ತಂದು ಹಾಕಬೇಕು. ನಾವು ಯೂಸ್ ಮಾಡಿರೋದನ್ನ ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಈಗ ಹಾಕಾಗಿದೆ. ಈಗ ಮಾವಿನ ಎಲೆ ಹಾಕ್ತಾಯಿದ್ದಾರೆ. ಈಗ ಸಂಕಲ್ಪ ಮಾಡಿಬಿಟ್ಟು ಲಕ್ಷ್ಮೀನಾರಾಯಣ ಬನ್ನಿ ಅಂದ್ಬಿಟ್ಟು ಈಗ ವೀಳ್ಯದೆಲೆ ಮಾಡಿಬಿಟ್ಟು 5 ವೀಳ್ಯದೆಲೆ ಕಳಸಕ್ಕೆ ಹಾಕಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇಷ್ಟನ್ನು ಹಾಕಿ ಕೈ ಮುಕ್ಕೊಂಡು ಕಳಸನ ಕೂರಿಸ್ತಾರೆ. ಲಕ್ಷ್ಮೀ ವಿಗ್ರಹ ಹಾಕ್ಬಿಟ್ಟು ಹೂವು ಅಲಂಕಾರ ಎಲ್ಲ ಮಾಡಿಬಿಟ್ಟು ನೀಟಾಗಿ ಒಂಚೂರು ಅಳ್ಳಾಡಬಾರ್ದು, ನೀಟಾಗಿ ಹೂವೆಲ್ಲ ಮುಡಿಸ್ಬಿಟ್ಟು ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗಣೇಶನ ಪೂಜೆ ಮಾಡಬೇಕು. ಫಸ್ಟು ಗಣೇಶನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು. ಅದಾದಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು. ಓಂ ನಮೋ ನಾರಾಯಣಾಯ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ವಿದ್ಮಹೇ ವಸುದೇವಾಯ ಲಕ್ಷ್ಮೀ ಪ್ರಚೋದಯಾತ್. ಓಂ ನಮೋ ನಾರಾಯಣಾಯ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. पंचामृतसानं समर्पयामि. पंचामृतसानं समर्पयामि. पंचामृतसानं पूजन समर्पयामि.
ಈಗ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಇಟ್ಟು ತುಟಿಗೆ ಜೇನುತುಪ್ಪ ಹಾಕಿ ಮಾತಾಯಿ ಸಿಹಿ ಮಾಡಿಕೊಳ್ಳಿ ಅಂತ ಅಂದು ಪೂಜೆ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು. ಹೋಗಿ ಭೂಮಿ ಪೂಜೆ ಆದಮೇಲೆ ಆರತಿ ಮಾಡಾದ್ಮೇಲೆ ಕೈಗೆ ಕಂಕಣ ಕಟ್ಸ್ಕೋಬೇಕು. ಲಾಸ್ಟಿಗೆ ಹಸು ಕರ್ಕೊಬಂದು ಅದಕ್ಕೆ ಹಸುಗೆ ಪೂಜೆ ಮಾಡಿ ಪೊಂಗಲ್ ಮಾಡಿರೋನ್ನ ತಿನ್ನಿಸಿ ನಮಸ್ಕಾರ ಮಾಡಿಕೊಂಡ್ರೆ ಅಲ್ಲಿಗೆ ಲಕ್ಷ್ಮೀ ಪೂಜೆ ಆಯಿತು. ಈಗ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.